ಏನು ನಗ್ನಗ್ತಾ ಇದ್ದೀನಿ ಅಂತನಾ? ಕೋಪ ಅಂದ್ಕೊಂಡಿದ್ದೆ. ಇಲ್ಲಪ್ಪ. ಮತ್ತು ಹೆಜ್ಜೆ ಹಾಕಿ ತೋರಿಸ್ದೆ ಅಲ್ಲಿ. ನೃತ್ಯದ ಭಾವ ಭಂಗಿ ಒಂದು ಸಾರ್ತಿ ಅಪ್ಪನೂ ನೋಡಲಿ ಅನ್ನಿಸ್ತು. ಊಟಕ್ಕೆ ಹೇಳು. ನಿಮ್ಮದಾಯ್ತಾ? ಅವ್ರುಗಳದಾಯ್ತು. ಕರೀಲೇ ಇಲ್ಲ. ಕೋಪ ಅಂದ್ಕೊಂಡೆ. ಇಲ್ಲಪ್ಪ. ಹೇಳು. ನೀನು ಮಾಡು. ಮತ್ತು ನೀನು? ಹಸಿವಿಲ್ಲ. ನಾಟಕ ಆಡಬೇಡ. ಇಲ್ಲಪ್ಪ, ಹಸಿವಿಲ್ಲ. ಅಪ್ಪ ಹಾಗಂದಿದ್ದು ಹೊರಟಾಯ್ತಾ ಅಂದರೆ ಆಯಿತು. ತಕ್ಷಣಕ್ಕೆ ಕೋಪ ಬಂತಾ? ಬಂತು. ಹಠ ಹಿಡಿಬೇಕು ಅನ್ನಿಸ್ತಿದ್ಯಾ? ಅನ್ನಿಸ್ತಿದೆ. ನೀನು ಮಾಡು, ನನಗೆ ಬೇಡ. ಅವ್ರು ಹೇಳಿದ್ರಲ್ಲಿ ತಪ್ಪೇನೇ ಇದೆ? ಭಾಷೆ ಹೊರಟು ಅಷ್ಟೇ. ಬದಲಾಯಿಸ್ಕೋಬೇಕು. ಮನುಷ್ಯನ ಮನಸ್ಸು ಒಳ್ಳೇದೇ. ಪ್ರತಿಕ್ರಿಯೆ ಉಪಯೋಗಿಸಿದ ಭಾಷೆಗಮ್ಮ, ಮನಸ್ಸಿಗಲ್ಲ. ಅಮ್ಮನಿಗೆ ಕಷ್ಟ ಆಗತ್ತೆ, ಇಷ್ಟು ಖರ್ಚು ಭರಿಸೋಕ್ಕಾಗಲ್ಲ, ಮನೇಲಿ ತಾಪತ್ರಯ, 20,000 ಹೊಂದ್ಸೋದು ಕಷ್ಟ. ಬೇಡಮ್ಮ ಈ ಟ್ರಿಪ್ಪು. ಎಷ್ಟು ಸುಂದರವಾಗಿದೆ ನೋಡು ಭಾಷೆ. ಮೊದಲು ಒಂದು ಪ್ರೋಗ್ರಾಮ್ ಕೊಡ್ತೀಯಾ, ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಅವಕಾಶ ಬರುತ್ತೆ, ಹೆಸರಾಗತ್ತೆ ಸರಿ. ಆದರೆ ಹೆಸರಾಗೋವರೆಗೂ ಮುಂದುವರಿಸ್ಬೇಕಲ್ವಾ? ಆ ಚೈತನ್ಯ ನಮಗಿಲ್ಲ. ಭಾಷೆ ಅದ್ಭುತ ಅಲ್ವಾ? ದೊಡ್ಡ ಡಾನ್ಸರ್ ಆಗ್ತೀಯಾ, ಆಮೇಲೆ ಅದಕ್ಕೆ ತಕ್ಕ ಹಾಗೆ ಮದುವೆ ಮಾಡಬೇಕು. ನಮ್ಮ ಕೈಲಾಗಲ್ಲ. ಅವ್ರ ಮನಸ್ಸಿನ ವಿಚಾರ ಅರ್ಥ ಆಗಿದೆಯಲ್ಲ, ಅಲ್ಲಿಗೆ ಬಿಡು. ಹೇಳಿದ ಭಾವ ಅವರು ಕಲಿತ ಭಾಷೆ, ಅದರ ಯೋಗ್ಯತೆ ಅಷ್ಟೇ. ರೂಢಿಸ್ಕೊಂಡ ಭಾವ, ಅದರ ಯೋಗ್ಯತೆ ಮೇಲಲ್ವಾ ಭಾಷೆ? ಇದು ವಾಟಿಕೆ ಅಲ್ಲ, ಗೆಜ್ಜೆ ಸದ್ದು ಮಾಡ್ತಾ ಹೆಜ್ಜೆ ಹಾಕೋಕೆ. ನಮಗ್ ಕಷ್ಟ ಆಗಲ್ಲ ಅನ್ಬೇಕಿತ್ತು. ಕಷ್ಟ ಕಣೆ, ಆಗಲ್ಲ. ಹೋಗೋ ಮನಸ್ಸು ನನಗೂ ಏನಿರಲಿಲ್ಲ, ಆಸೆ ಇರಲಿಲ್ಲ ಅಂತಲ್ಲ. ಇಲ್ಲಿ ಕಷ್ಟ ಗೊತ್ತು. ಹೋದ್ಮೇಲೆ ಒಂದೇ ಪ್ರೋಗ್ರಾಮಿಗೆ ಮುಗಿಯಲ್ಲ, ಮತ್ತೆ ಮತ್ತೆ ಹೋಗ್ಬೇಕಾಗತ್ತೆ. ಚೆನ್ನಾಗಿ ಮಾಡ್ತೀನಿ, ಬಲ್ವಂತ ಮಾಡಿದ್ರು. ತಕ್ಷಣಕ್ಕಾಗಲ್ಲ ಅಂದರೆ ಕಾಲೇಜಿಂದ ಪ್ರಿನ್ಸಿಪಲ್ಲು, ಡಾನ್ಸ್ ಟೀಚರು ಎಲ್ಲ ಮನೆಗೆ ಬರ್ತಾರೆ, ನಿಮ್ಮನ್ನು ಬಲ್ವಂತ ಮಾಡ್ತಾರೆ. ನಿಮಗೆ ಸತ್ಯ ಹೇಳಕ್ಕಾಗಲ್ಲ, ಬಡತನ ಇರುತ್ತೆ, ಪ್ರದರ್ಶಿಸಬಾರ್ದು ಅಲ್ವಾ? ನಿನಗೆ ಇಕ್ಕಟ್ಟು ಬೇಡ ಅಂತ ಹೂ ಅಂದಿದ್ದೆ, ಕೊನೆ ನಿಮಿಷದಲ್ಲಿ ಯಾವುದೋ ಕಾರಣ ಕೊಟ್ಟು ಆಗಲ್ಲ ಅಂದಿರ್ತಿದ್ದೆ. ಗೊತ್ತಿತ್ತು ನನಗೆ, ನನ್ನ ಮಗಳು ನನಗೆ ತೊಂದರೆ ಕೊಡೋಲ್ಲ ಅಂತ. ಥ್ಯಾಂಕ್ಸ್. ಈಗ ಅಪ್ಪ ಅಮ್ಮ ತಂದುಬಿಟ್ರಲ್ಲ, ಹೋಗ್ಬೇಕು ಅಂತ ನಿನ್ನ ಮನಸ್ಸಿನಲ್ಲೂ ಇರಲಿಲ್ವಲ್ಲ? ಅಪ್ಪ ಹಾಗಂದ್ರು, ಅದಕ್ಕೆ ಹೋಗ್ತೀನಿ ಅಂತ ಹಠ ಹಿಡಿದ್ರೆ ಹಾಗಲ್ಲ ಅಂತೀನಿ. ಒಪ್ಕೊಳ್ಳೋವರೆಗೂ ಉಪವಾಸ ಅಂತೀನಿ. ತಲೆನೇ ಕೆಡಿಸ್ಕೋಬೇಡ. ಹಠಕ್ಕೆ ನೀನು ಬಿದ್ದರೆ ನಾನು ನಿಮ್ಮಮ್ಮ, ನಾನು ಹಠಕ್ಕೆ ಬೀಳ್ತೀನಿ. ನೋಡೋಣ. ನೋಡು, ನಾನೇ 4 ದಿನ ಉಪವಾಸ ಕೆಡುತ್ತೀನಿ. ಹೇಳೆ ಊಟಕ್ಕೆ. ಹಸಿವಿಲ್ಲ. ಗುಟ್ಟಾಗಿ ತಿಂದುಬಿಡೆ. ಅಣ್ಣ ಅಪ್ಪ ಮಲಗಾಯ್ತು, ಗೊತ್ತಾಗಲ್ಲ. ಬೇಡ. ನಂದು ಮುಗಿಸಿ ಮಲಗ್ತೀನಿ. ಎಲ್ಲ ಮಲಗಿದ ಮೇಲೆ ರೂಮಿಂದ ಗುಟ್ಟಾಗಿ ಹೊರಗೆ ಬಂದು ಕಳ್ಳ ಹೆಜ್ಜೆ ಹಾಕ್ತಾ ಸದ್ದು ಮಾಡದೆ ತಿಂದುಬಿಡು. ಏನೋ ಹುಚ್ಚು ಹುಡುಗಿ. ಅಪ್ಪ ಅಪ್ಪ ಎಲ್ಲಿದ್ಯಾ? ಏನಾಗಿದೆ ನಿನಗೆ? ಇದ್ಯಾಕಿಲ್ಲಿ ಕತ್ಲಲ್ಲಿ ಕೂತಿದ್ದಿ?
ಸಾಕು, ಇರೋ ಬೆಳಕು ಸಾಕು. ದೀಪ ಹಾಕ್ಬೇಡ. ಎಲ್ಲೋ ಹೊರಟಿದ್ದೆ, ಫೋನ್ ಮಾಡಿ ಕರೆಸ್ದೆ. ನೀನು ಸಂಜೆ ಕಾರ್ಯಕ್ರಮಕ್ಕೆ ಕಲ್ಲು ಹಾಕದ್ನಾ? ಏನಾಗಿದೆ ನಿನಗೆ? ಏನಿಲ್ಲ. ನನ್ನ ಪರಿಚಯದ ಅಪ್ಪ ಇವತ್ತಿಲಿಲ್ಲ. ಏನಾಗಿದೆ? ಕತ್ಲಾದ್ಮೇಲೆ ನಿನ್ನ ನೋಡಿ ಗುರ್ತಿಡಿದ್ದೇ ಇಲ್ಲ. ವಾಸನೆ ಮೇಲೇನೆ. ಇವತ್ತು ಆ ಪರಿಚಯದ ವಾಸನೆ ಇಲ್ಲ. ಏನಾಯ್ತು? ಅಣ್ಣ ಸೇರಿಸ್ಬೇಕಿತ್ತು ಸ್ಕೂಲ್ಗೆ, ಸೇರಿಸ್ಲಿಲ್ಲ. ಏನ? ಎಲ್ಲ ನನ್ನ ಬೈತೀರಿ, ಬಾಯಿಗೆ ಬಂದ ಹಾಗೆ. ಅಪ್ಪ ಸತ್ತಾಗ ನನಗಿನ್ನೂ 10 ಗೊತ್ತಾ? ಕುಡ್ತಕ್ಕೆ ಕಾಸಿಲ್ವಾ? ನಾನು ಕೊಡ್ಲಾ? ಮನೆ ಜವಾಬ್ದಾರಿ ಎಲ್ಲ ಅಣ್ಣ ಹೊತ್ಕೊಂಡ. ಪೋಲಿ ಬಿದ್ದೆ ಅಂತ ನಾನೆಲ್ಲರೂ ಅಂತಾರೆ. ಅವನಲ್ವಾ ಒಳ್ಳೆ ಸ್ಕೂಲ್ ಓಡಿ ಸೇರಿಸ್ಬೇಕಾದ್ದು. ಪಾಲದಾರನಾಗಿದ್ದಾಗ ರಾತ್ರಿ ಬಿಡು, ಹಗಲು ನಿನ್ನ ಇಲ್ಲಿ ಕಾಣೋದೇ ಕಷ್ಟವಾಗಿತ್ತು. ಈಗ ನೋಡು, ರಾಜೀನಾಮೆ ಕೊಟ್ಟಾಗಿದೆ, ಕತ್ಲಾದ್ರೂ ಇಲ್ಲೇ ಸುತ್ತಿದ್ಯಾ. ಇದ್ದಾಗ ಕಾಡದ ಕಾಳಜಿ ಕಳ್ಕೊಳ್ಳುವಾಗ ಬರುತ್ತಂತೆ. ಜಮೀನಿತ್ತು ದಂಡಿಯಾಗಿ, ಅಣ್ಣ ಕಳೆದಿದ್ದು. ಡ್ರೈವರ್ ಇದ್ದಾನ ಕಾರ್ಗೆ? ಮನೆಗೆ ಬಿಡಕ್ಕೆ ಹೇಳ್ತೀನಿ, ನಡಿ. ನಾನು ಮಾತಾಡಬೇಕು, ಕೇಳಿಸ್ಕೋ. ಇವನು ಈ ವ್ಯವಹಾರ ಶುರು ಮಾಡಿದಾಗ ನನಗೆಷ್ಟು? 16. ಕಾಲೇಜಿಗೆ ಹೋಗ್ಬೇಕಾದ ವಯಸ್ಸು. ಕರ್ಕೊಂಬಂದು ಕೆಲಸಕ್ಕೆ ಹಾಕೊಂಡ. ಇವನ್ ಮನೆ ಯಜಮಾನ, ಸಂಸ್ಥೆಗೆ ಓನರು, ಪಟ್ಟದಲ್ಲಿ ಕೂತ. ನಾನು ನಂಬಕಸ್ಥ ತಮ್ಮ. ಕೆಲಸ ಏನು ಹೇಳು? ಹೊಗೆ ಸೊಪ್ಪು ಮಿಕ್ಸ್ ಆದಮೇಲೆ ಒಂದು ಬೀಡಿ ಹಚ್ಚಿ ದಮ್ ಎಳೆದು ಬ್ಲೆಂಡ್ ಸರಿಯಾಗಿದೆಯಾ, ಘಾಟ್ ಸಾಕಾ, ಸುಖ ಕೊಡುತ್ತಾ, ಚಟವಾಗತ್ತಾ, ಇದು ನಿರ್ಧರಿಸಬೇಕು. ಇದ್ರ ಕ್ವಾಲಿಟಿ ಮೇಲಲ್ವಾ ಬೀಡಿ ವ್ಯಾಪಾರ ಆಗೋದು. ಸೇದಕ್ಕೆ ಶುರು ಮಾಡಿದ್ದು ಚಟಕ್ಕಲ್ಲ, ಸುಖಕ್ಕಲ್ಲ, ವೃತ್ತಿಯಾಗಿ. ಯಜಮಾನ ಹಣಕಾಸಿನ ವಿಷಯ, ಮಾರಾಟದ ವಿಷಯ, ಆಸ್ತಿ ಸಾಲ ಚರ್ಚೆ ಇದಕ್ಕೆ ಕೂತ. ನಾನು ಕೆಲಸಗಾರ ಜೊತೆ. ಅವ್ರಿಗೆ ಸರಿಯಾಗಿ ತಂಪಾಗಿ ತಲುಪ್ತಾ, ತೂಕ ಅಳತೆ ನೇರವಾಗಿದೆಯಾ, ಕಾಂಟ್ರಾಕ್ಟ್ರು ಕದ್ದು ಡೂಪ್ಲಿಕೇಟ್ ಮಾಡ್ತಾ ಇದ್ದಾನ, ಅಂಗಡದಲ್ಲಿ ಅಣ್ಣ ದರ್ಬಾರಲ್ಲಿ ಕೂತು ಹಾಲು ಬೆಣ್ಣೆ ತುಪ್ಪ ಅಂತ ಅಲಂಕಾರದಲ್ಲಿದ್ದ. ಕೊಟ್ಟಿಗೆಯಲ್ಲಿ ನಾನು ದನ ತೋಳಿ, ಸಗಣಿ ಬಾಚು, ಗಂಜಲ ಗುಡಿಸು, ತೊಳೆದದ್ದಕ್ಕೆ ಮೈ ವಾಸನೆ ಬಳ್ಕೊಂಡಿದ್ದಷ್ಟರಲ್ಲೇ ಇದೆ. ನಗಬೇಡ ನೀನು. ನಿಮ್ಮಮ್ಮನೂ ಹೀಗೆ ಹೊಲಸು ತೊಳೆದು ಹೊಲಸು ಕೈ ಮೈಯಲ್ಲಿ ಮನೆಗೆ ಬಂದು ನನ್ನ ನೆರಳಾಟ ನಾನಿದ್ರೆ ಇವಳು ಮುಖದ ಮೇಲೊಂದು ನಗು. ಅಮ್ಮನ ವಿಷಯ ಬೇಡ. ಅಲ್ಲಿ ನಾನು ದುಡಿಯೋದು ಕಾಸು ಇವಳ ಅಕೌಂಟ್ಗೆ. ನಾನು ದಡ್ಡ, ಮೋಸ, ಲಂಪಟ, ಕಳಿತೀನಿ. ಅದಕ್ಕೆ ಕೆಲಸಕ್ಕೆ ನಾನು, ಕೂಲಿ ಇವಳ ಅಕೌಂಟಿಗೆ. ತಿಂಗಳಿಗೆ ಒಂದು ಸಾರ್ತಿ ಇವಳ ಅಕೌಂಟಿಗೆ ಕಾಸು ಬರ್ತಾ ಇದ್ದ ಹಾಗೆ ಮುಖದಲ್ಲಿ ಹುಸಿನಗೆ. ಎತ್ತ ಹೊಲಸು ಬಾಚಕ್ಕೆ ನಿನ್ನನ್ನೇ ಬಿಟ್ಟು ನಿಮ್ಮಣ್ಣ ಸೌಧ ಕಟ್ಟದ. ಅವನ ದಾರಿಯಲ್ಲಿ ನಾನು ಹುಸಿನಗೆ ಕಪಾಳಕ್ಕೆ ಬಾರಿಸ್ತಿದ್ದೆ. ಸಾಕು, ಮುಂದುವರ್ಸೋದಾದ್ರೆ ನಾನು ಹೊರಟೆ. ಇಲ್ಲ, ಕೂತ್ಕೋ. ಈಗ ಸಮಸ್ಯೆ ರಾಜೀನಾಮೆ ಕೊಡಬಾರ್ದಾಗಿತ್ತು. ಅದಲ್ಲ, ಮತ್ತೆ ಆ ಮುದುಕನಿಗೆ ಕ್ಯಾನ್ಸರ್. ಅವನ ಮಗಳು, ಅದು ಮಾನಸಿಕ ಅಸ್ವಸ್ಥೆ. ವಿಷಯ ಗೊತ್ತು.
ವಿವರ ಬೇಡ. ವಿವರದ ಪ್ರಶ್ನೆ ಅಲ್ಲ, ಇದು ಸಮಸ್ಯೆ. ಸಂಕೋಚ ಬಿಟ್ಟು ಮಗಳದ್ರಿಗೆ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೋ. ಈ ಪರಿಸರದಲ್ಲಿ ಈ ಪರಿಸ್ಥಿತಿ ಹೊಸ್ತಲ್ಲ. ಪ್ರಶ್ನೆ ಕಾಲಾನುಕಾಲದಿಂದ ಹಣದ್ದಾಗಿರೋದು ಪರಿಹಾರವಾಗ್ತಿತ್ತು. ರಾಜೀನಾಮೆ ಕೊಟ್ಟಾಯಿತು, ಅಧಿಕಾರವಿಲ್ಲ. ಸೈನಿಕನ ಕ್ಷಮಿಸೋ ಸಾಧ್ಯತೆ ಇದೆ. ಸೋತ ರಾಜನನ್ನು ಕ್ಷಮಿಸಿ ಜೀವದಾನ ಕೊಟ್ಟಿದ್ದು ಚರಿತ್ರೆಯಲ್ಲೇ ಇಲ್ಲ. ಈ ಸಾರಿ ಹಣದ ವಿಷಯ ಇಲ್ಲ, ಮದುವೆಯಲ್ಲೇ ಪರ್ಯವಸಾನ ಆಗಬೇಕು ಅನ್ನೋ ಹಠ ಇದೆ. ಆಗ್ಲಿ ಮದುವೆ, ಬುದ್ಧಿ ಬರುತ್ತೆ. ಕಾರಣರಾದವರಿಗೆ ಬುದ್ಧಿ ಬರೋದು ಬಿಡೋದು ನಂತರದ ವಿಷಯ. ಅಪರಾಧವಾಗಿದೆ, ಶಿಕ್ಷೆ ಅನುಭವಿಸ್ತಾನೆ. ಸರಿ, ಮತ್ತೆ ಅಂಟುಕೊಂಡವರು ಕರ್ಮ ಅನುಭವಿಸ್ಬೇಕಾಗತ್ತೆ. ಅಂಟುಕೊಂಡವಳು ನೀನೇ ಅಂತಾದರೆ ನನ್ನ ರಾಜೀನಾಮೆ ಇದು ಮುಗೀತು. ಅನಿಲ ಅಧಿಕಾರದಲ್ಲಿರ್ತಾನೆ, ಅದು ನಂಬಿಕೆ. ನೀನು ದೊಡ್ಡಮ್ಮ ಇದನ್ನು ಸುದ್ದಿ ಮಾಡಿದ್ರೆ ಸಂಸ್ಥೆ ಜೊತೆಗೆ ನಮ್ಮ ನೆಂಟಚ್ಚಿಗೆ ತಪ್ಪಿ ಅಂಟಿಕೊಂಡ ನಾನು ಮತ್ತು ನಿಮ್ಮಣ್ಣ ಸಮಾಜದಲ್ಲಿ ಹೆಸರು ಹೊಲಸಾದರೆ ನಿನ್ನ ಗತಿ. ಬೆಳೆದ ಮಗಳು, ನಿನ್ನ ಜೊತೆ ಈ ವಿಷಯ ಚರ್ಚೆನೇ ಪಾಪ. ಹೆಂಡತಿ ಹತ್ರ ಕಾರಣ ಇತ್ತೋ ಇಲ್ವೋ ನಿತ್ಯ ಹೊಡೆದಾಡಿದ್ದೀನಿ. ಸುಖ ಕೊಡಲೂ ಇಲ್ಲ, ಇರಲೂ ಇಲ್ಲ. ಮಗಳು ಹಾಗಲ್ಲ, ನೀನು ನನಗೆ ಸ್ವಂತ. ವೃತ್ತಿಯಲ್ಲಿ ಕಟಕನೇ ಆದರೂ ಚಿಕ್ಕಂದಿನಿಂದ ಸಾಕಿದ ಕುರಿ ಕತ್ತು ಕುಯ್ಯೋಕ್ಕೆ ಕರುಳು ಚುರ್ರನ್ನತ್ತೆ. ದೊಡ್ಡಮ್ಮ ಹೆಂಗಸು, ಆಕೆ ಮುಂದೆ ನಿಂತು ಈ ವಿಷಯ ನಾನು ಸಂಕೋಚ ಇಲ್ಲದೆ ಚರ್ಚೋದು ಹೇಗೆ? ನೀನು ಹೋಗು, ಮಾತಾಡು, ಮನಸ್ಸಲ್ಲಿ ಏನಿದೆ ತಿಳ್ಕೊ. ನಂದಾಯಿತು ಬದುಕು. ನಿಮ್ಮಣ್ಣ ಅವನದವನು ನೋಡ್ಕೋತಾನೆ. ಕಾಡ್ತಿರೋದು ನಿನ್ನ ಭವಿಷ್ಯ. ಒಂದು ಬೀಡಿ ಹಚ್ಚಲ? ಕೈ ಎತ್ತಿ ಕೊಡೋದಕ್ಕೆ ಮನಸ್ಸಿದ್ರೆ ಸಾಲದು, ನಮಗಾಗಿ ಹೆಚ್ಚಾದ್ದು ಇರಬೇಕಲ್ವಾ? ಅಲ್ಲೆಲ್ಲಿದೆ? ವೆಂಕಟೇಶ, ಅನಿಲ ಶತ್ರುಪಾಳ್ಯದಲ್ಲಿರೋರು. ನಿಮಗೆ ಗೊತ್ತಿಲ್ಲದ್ದೇನಲ್ಲ, ನಾನು ಅವ್ರ ವಕೀಲ. ಕೈ ಎತ್ತಿ ಕೊಡೋದಕ್ಕೆ ನಾನೇ ಸಿದ್ಧವಾಗಿದ್ದೀನಿ, ಅವ್ರ ವಕೀಲಿ ಯಾಕೆ? ಅವರಿಗೆ ಸಮಸ್ಯೆಗಳಿವೆ, ನನ್ನ ಸಲಹೆಗಳ ಅವಶ್ಯಕತೆ ಇದೆ. ವೃತ್ತಿ, ಹಾಗಾಗಿ ಅವ್ರ ವಕೀಲಿ. ಇಲ್ಲೂ ಇವೆ ಸಮಸ್ಯೆಗಳು. ಲಾಭಾಪೇಕ್ಷೆಯಿಂದ ಬಣ ಬದಲಾಯಿಸಿದ್ರೆ ವೃತ್ತಿನಲ್ಲಿ ಹೆಸರು ಕೆಡುತ್ತೆ. ಬೇಡ. ನ್ಯಾಯ ವಿರೋಧಿ ಬಣದಲ್ಲಿದೆ ಅಂತ ಆದ್ರೆ? ವಕೀಲನಿಗೆ ನ್ಯಾಯ ಅನ್ಯಾಯ ಮುಖ್ಯ ಅಲ್ಲ, ಅದೇನಿದ್ರು ನ್ಯಾಯಾಧೀಶರ ಚೌಕಟ್ಟು. ಸೋಲು ಗೆಲುವು ಅಷ್ಟೇ, ಅದನ್ನು ಮೀರಿದ್ದಿಲ್ಲ. ಈಗ ಅನಿಲ ವೆಂಕಟೇಶ ಅವ್ರಿಗೆ ಬೇಕಾದಿಷ್ಟೇ.
ಈ ವ್ಯವಹಾರದಲ್ಲಿ ಸಮಪಾಲು. ಕೊಡಲ ಅಂತ ನಾನು ಪಟ್ಟು ಹಿಡಿದು ಕೂತ್ರೆ ಇಲ್ಲಿ ಸಮಸ್ಯೆ, ನಿಮಗೆ ಕೆಲಸ. ಬದಲಿಗೆ ಕರ್ಸಿ ಸಮಪಾಲು ಕೊಟ್ಟು ಆಸ್ತಿ ಅಧಿಕಾರ ಸಮವಾಗಿ ಹಂಚ್ಕೊಂಡ್ರೆ ರಾಮರಾಜ್ಯದ ಕನಸು ನನಸಾಗ್ಲಿ, ಸಂತೋಷ. ಮತ್ತೆ ನೀವು ನಂತರದ ಸಮಸ್ಯೆಗಳಿಗೆ ಸಲಹೆ ಕೊಡ್ತಾ ದುಡಿಯೋದಾಗುತ್ತೆ. ಅವ್ರು ಕೇಳಿದ ಕೊಟ್ಟ ಮೇಲೆ ಸಮಸ್ಯೆ ಎಲ್ಲಿರುತ್ತೆ? ಸಮಪಾಲು ಕೇಳ್ತಾ ಇದ್ದಾರೆ, ಕೊಡ್ತೀರಿ. ಸಂಪೂರ್ಣ ಹಕ್ಕಿ ಇಲ್ಲದೆ ಸಮಪಾಲಿ ಹೊಡೆದಾಡೋರು ಅರ್ಧ ಸಿಕ್ಕದ ಮೇಲೆ ಮಿಕ್ಕರ್ಧದ ಆಸೆ ಇರೋಲ್ವಾ, ಅದನ್ನು ಬಿಡ್ತಾರಾ? ಈಗ ಆಗಾಗ ನನ್ನ ಮನೆಗೆ ಆಫೀಸ್ಗೆ ಬರ್ತಾ ಇದ್ದಾರೆ. ಅರ್ಧ ಕೈಗೆ ಸಿಕ್ಕಿದ ದಿನ ಮಿಕ್ಕರ್ಧಕ್ಕೆ ಇಲ್ಲೇ ಕರೆಸಿ ಕೂರಿಸ್ಕೋತಾರೆ. ಲೋಭಿಗಳ ಪ್ರಪಂಚ, ಮಧ್ಯವರ್ತಿಗಳಿಗೆ ಲಾಭ ಕೊರತೆ ಇರೋಲ್ಲ. ನನ್ನ ಚಿಂತೆ ಬಿಡಿ, ನಿಮ್ಮದು ಹೇಳಿ. ಮಗಳು ಸಮಾಜ ಸೇವೆಯಲ್ಲಿದ್ದಾಳೆ ಅಂತ ಕೇಳಿದೆ. ಕೆಲಸದವನೊಬ್ಬ ಇದ್ದಾನೆ. ಅವನಿಗೊಬ್ಬ ಮಗಳು, ಅಲ್ಲಿ ಸಮಸ್ಯೆ ಗೊತ್ತಿದೆ. ಸುದ್ದಿ ಆದ್ರೆ ಸಂಸ್ಥೆ ಹೆಸರು ಕೆಡುತ್ತೆ. ಈ ಸಂಸಾರಕ್ಕೆ ಒಳ್ಳೆ ಹೆಸರಿದೆ. ನಿಮ್ಮ ಯಜಮಾನ್ರ ಕಾಲದಿಂದ ದತ್ತಿದಾನಕ್ಕೆ ಹೆಸರಾದ್ದು. ಈಗ ಮಕ್ಕಳ ಕಾಲಕ್ಕೆ ಹೊಲಸಿನೊಟ್ಟು ಗುರುತಿಸ್ಕೊಳ್ಳುತ್ತೆ. ಅನ್ಯಾಯ. ಒಬ್ಬಳೇ ಮಗಳು, ಸಣ್ಣ ಪುಟ್ಟ ಮೊಂಡುತನಗಳಿವೆ, ಹೇಳಿದ್ ಕೇಳಲ್ಲ. ನೀವು ದುಡ್ದಿದ್ದೀರಿ, ಆಕೆ ನೈತಿಕತೆ, ಸಮಾಜ, ಅದರ ಸ್ವಾಸ್ಥ್ಯ ತಲೆ ಕೆಡಿಸ್ಕೋಬಹುದು. ಶ್ಯಾಮಿಯಾನ ಹಾಕಿಸ್ತೀನಿ, ಧರಣಿ ಕೂರಿಸ್ತೀನಿ ಅಂತಿದ್ಲು. ಅವಳಿಗೆ ಹೇಳಿ. ತಪ್ಪಾಗತ್ತೆ. ಹಣ ಖರ್ಚು ಮಾಡೋದಕ್ಕೆ ನಾನ್ ಸಿದ್ಧ. ಅದು ನನ್ನ ವೃತ್ತಿ ಅಲ್ಲ. ಹೊಳೆ ಹರಿಸ್ತೀನಿ. ಅದು ತಲೆ ಹಿಡುಕತನ, ನನಗೆ ಅವಶ್ಯಕತೆ ಇಲ್ಲ. 150 ಚದರದ ಮನೆ ಅಂತ ಕೇಳಿದೆ. ಕೈಯಲ್ಲಿ ವಿದ್ಯೆ ಇದೆ, ಪ್ರಪಂಚದಲ್ಲಿ ಲೋಭಿಗಳಿದ್ದಾರೆ. ಮಗಳ ಮದುವೆ ಆಗ್ಬೇಕು. ಅವಳು ಒಪ್ಪಿದವನ್ನ ಕೊಂಡ್ಕೊಳ್ಳೋಷ್ಟು ದುಡ್ಡಿದೆ. ಮಗಳನ್ನ ಕರೆಸಿ ಮಾತಾಡಿದ್ರೆ ಅಭ್ಯಂತರವಿಲ್ವಲ್ಲ? ಕರೆಸಿ ಮಾತಾಡಿ, ಆದರೆ ಒಂದು, ಕೈಯಲ್ಲಿ ಹಣ ಇದೆ, ಅಧಿಕಾರ ಇದೆ ಅನ್ನೋ ದುಂಡಾವರ್ತಿ ಬೇಡ. ನನ್ನ ಮಗಳು ಅನ್ನೋ ನೆನಪಿರ್ಲಿ. ಅಷ್ಟು ಬುದ್ಧಿ ಇದೆ. ಮಗಳು ಹಠಮಾರಿ, ಸಂಧಾನ ಪ್ರಯೋಜನ ಆಗೋಲ್ಲ. ನಿಮ್ಮ ಮಗಳು ಹೊಡೆದಾಡ್ಲಿ, ಜೊತೆಗೆ ನಾನ್ ನಿಲ್ತೀನಿ, ಹೆಸರಾಗತ್ತೆ. ಅದ್ಯಾಕೆ ಹಾಗೆ ನೋಡ್ತೀರಿ? ಸ್ವಂತ ಮನೆ ಸುಟ್ಟು ಮೈ ಕಾಸ್ಕೊಳ್ಳೋ ಚಪಲನ? ಹಾಗನ್ಸುತ್ತಾ? ವಿಶ್ವಾಸನೇ ಆಗಿದ್ರೆ? ಬದಲಿಗೆ ವೆಂಕಟೇಶನೋ ಅನಿಲನೋ ಆಗಿದ್ರೆ? ನಿಮ್ಮ ಮಗಳು ಅನಿಲನ ಭೇಟಿಯಾಗಿದ್ದಾಳೆ. ಅಪ್ಪ ಮಗನ ಸಮಾಲೋಚನೆ ಆಗಿದೆ ಅಂತ ಸುದ್ದಿ. ಸಂಧಾನಕ್ಕೆ ಜನರು ಬರೋ ಸಾಧ್ಯತೆ ಇದೆ. ಇಷ್ಟು ಸಾಕು ಅಪ್ಪ ಮಗನ್ನ ಆಚೆಗೆಸೆಯೋಕೆ. ಹೊಲಸಿಗೆ ಅವ್ರ ಜವಾಬ್ದಾರರು ಅಂತ ಗೊತ್ತಾದ ದಿನ ನಾನು ವಿರುದ್ಧ ನಿಲ್ಲೇಬೇಕಾಗತ್ತೆ. ಕೈ ಕಟ್ಟಿ ಅವ್ರು ಕೂರಲ್ಲ, ಕಾನೂನಿನ ಹಕ್ಕು ಹೊಡೆದಾಡ್ತಾರೆ. ಉಳಿಸ್ಕೋಬೇಕು ನಾನು, ಹೊಡೆದಾಡದೆ ಗತ್ಯಂತರವಿಲ್ಲ. ನಿಮ್ಮ ಅವಶ್ಯಕತೆ ಅವ್ರಿಗೂ ಇದೆ, ನನಗೂ ಇದೆ. ಆದರೆ ಅಧಿಕಾರ, ಹಣ, ನ್ಯಾಯ, ಧರ್ಮ ನನ್ನ ಕಡೆಗಿದೆ. ಅವ್ರ ಪರ ಪಾಪ ಪ್ರಾಯಶ್ಚಿತ್ತದ ಬೆಲೆ, ನನ್ನ ಪರ ಪುಣ್ಯದ ಪಾಲು. ನೋಡಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು.